ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ತಾನೇ ರಾಜ್ಯ ಸರ್ಕಾರ ತನ್ನ 17ನೇ ದಾಖಲೆ ಬಜೆಟನ್ನು ಮಂಡಿಸಿದೆ. ಈ ಕುರಿತು ಒಂದು ಸುದ್ದಿ ನಮ್ಮ ರಾಜ್ಯ ಅಂಗವಿಕಲರ ಪಾಲಕರ ಹಾಗೂ ಪೋಷಕರ ಒಕ್ಕೂಟದ ವತಿಯಿಂದ ಬರ್ತಾ ಇದೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ಕೇಂದ್ರ ರಾಜ್ಯ ಸರ್ಕಾರಗಳು ಅಂಗವಿಕಲರನ್ನು ನಿರಂತರವಾಗಿ ನಿರ್ಲಕ್ಷ್ಯ ಮಾಡುತ್ತಲೇ ಬಂದಿದ್ದಾರೆ. ಈ ಬಜೆಟ್ನಲ್ಲಿ ಇದು ಮುಂದುವರೆದಿದೆ. ಅಂಗವಿಕಲರ ಪೆನ್ಷನ್ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಕಳೆದ ದಶಕದಿಂದ ಅಂಗವಿಕಲರು ಹೋರಾಟ ಮಾಡುತ್ತಲೇ ಬಂದಿದ್ದಾರೆ. ಸರ್ಕಾರ ಅಂಗವಿಕಲರನ್ನು ನಿರ್ಲಕ್ಷ್ಯ ಮಾಡುತ್ತಲೇ ಬಂದಿದೆ. ಈ ನಡೆಯನ್ನು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಬಲವಾಗಿ ಖಂಡಿಸುತ್ತದೆ. ಅಂಗವಿಕಲರು ಈ ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿರುವ ಜೊತೆಯಲ್ಲಿ ಶಿಕ್ಷಣ ಹಾಗೂ ಉದ್ಯೋಗದಿಂದ ವಂಚಿತರಾಗಿಯೂ ಸಮೂಹವಾಗಿದೆ. ಈ ಸಮುದಾಯಕ್ಕೆ ಸಮಾಜದ ಸರ್ಕಾರದ ನೆರವು ಅಗತ್ಯವಾಗಿದೆ. ಸರ್ಕಾರವೇ ಮುತುವರ್ಜಿ ವಹಿಸಿ ಅಂಗವಿಕಲರ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿತ್ತು. ಅಂಗವಿಕಲರು ಹಲವು ಬಾರಿ ಹೋರಾಟಗಳನ್ನು ನಡೆಸಿ ಅಂಗವಿಕಲರ ಸಮಸ್ಯೆಗಳ ಬಗ್ಗೆ ಅವಲತ್ತುಕೊಂಡರೂ ಇದಕ್ಕೆ ಪೂರಕವಾಗಿ ಯಾವುದೇ ಯೋಜನೆಗಳು ಅಂಗವಿಕಲರಿಗಿಲ್ಲ. ಈ ಹಿನ್ನೆಲೆಯಲ್ಲಿ ಅಂಗವಿಕಲರು ಈ ಸರ್ಕಾರದಿಂದ ಬೇಸರಗೊಂಡಿದ್ದಾರೆ. ಅಂಗವಿಕಲರ ಹಕ್ಕುಗಳ ಕಾಯ್ದೆ 2016ರಲ್ಲಿ ಅಂಗವಿಕಲರ ಶಿಕ್ಷಣ, ಉದ್ಯೋಗಾವಕಾಶ ಕುರಿತಂತೆ ಸ್ಪಷ್ಟವಾಗಿ ಹೇಳಿದೆ. ಇದಕ್ಕೆ ಪೂರಕವಾಗಿ ಬಜೆಟ್ನಲ್ಲಿ ಯಾವ ಕಾರ್ಯಕ್ರಮವನ್ನು ಘೋಷಿಸಿಲ್ಲ. ಮಾತ್ರವಲ್ಲ, ಅಂಗವಿಕಲರ ಹಕ್ಕುಗಳ ಜಾರಿಗೆ ಹಣಕಾಸು ನೆರವು ಸಹ ಇಲ್ಲ. ಉದ್ಯೋಗದಿಂದ ವಂಚಿತರಾಗಿರುವ ಅಂಗವಿಕಲರಿಗೆ ಜೀವನ ನಿರ್ವಹಣೆಗೆ ಅನುಕೂಲವಾಗುವಂತಹ ಪೆನ್ಷನ್ ನೀಡಬೇಕಾಗಿದೆ. ಈಗ ಕೇವಲ 800 ರೂಪಾಯಿಗಳು ಅಥವಾ 1400 ರೂಪಾಯಿಗಳು ಮಾತ್ರ ದೊರೆಯುತ್ತಿದೆ. ಕೆಲಸ ಮಾಡಲು ಶಕ್ತರಲ್ಲದ ಅಂಗವಿಕಲರು ಇಷ್ಟು ಚಿಕ್ಕ ಮೊತ್ತದ ಪಿಂಚಣಿಯಿಂದ ಹೇಗೆ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದು ಸರ್ಕಾರ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ರಾಜ್ಯ ಸರ್ಕಾರ 5,000 ರೂಪಾಯಿಗಳನ್ನು, ಕೇಂದ್ರ ಸರ್ಕಾರ 5,000 ರೂಪಾಯಿಗಳನ್ನು, ಒಟ್ಟಾಗಿ 10,000 ರೂಪಾಯಿಗಳನ್ನು ನೀಡಬೇಕೆಂದು ಹೋರಾಟ ಮಾಡುತ್ತಲೇ ಬಂದಿದೆ. ನಿರಂತರ ಮನವಿ ಸಲ್ಲಿಸುತ್ತಾ ಬಂದಿದ್ದರೂ ಅಂಗವಿಕಲರನ್ನು ನಿರ್ಲಕ್ಷ್ಯ ಮಾಡಿರುವುದು ಅಂಗವಿಕಲರ ವಿರೋಧಿ ಸರ್ಕಾರವಾಗಿದೆ. ಅಕ್ಕಪಕ್ಕದ ರಾಜ್ಯಗಳಾದ ಆಂಧ್ರ ಪ್ರದೇಶ 6,000 ರೂಪಾಯಿಗಳನ್ನು, ತೆಲಂಗಾಣ 4,000 ರೂಪಾಯಿಗಳನ್ನು ಪೋಷಣ ಭತ್ಯೆಯಾಗಿ ನೀಡುತ್ತಿದೆ. ತೆಲಂಗಾಣ ಅಂಗವಿಕಲರನ್ನೇ ಮದುವೆಯಾದರೆ 2 ಲಕ್ಷ ರೂಪಾಯಿಗಳ ನೆರವನ್ನು ನೀಡುತ್ತಾ ಇದೆ. ರಾಜಸ್ಥಾನ ಬೆಲೆ ಸೂಚ್ಯಂಕಕ್ಕೆ ಅನುಗುಣವಾಗಿ ಪೆನ್ಷನನ್ನು ಪ್ರತಿ ವರ್ಷ ಹೆಚ್ಚಳ ಮಾಡ್ತಾ ಇದೆ. ಕೇರಳ ಸರ್ಕಾರ ಅಂಗವಿಕಲರ ಸ್ನೇಹಿಯಾಗಿ ಕೇರಳ ಮಾಡೆಲ್ ಜಾರಿಗೆ ತಂದಿದೆ. ಇಷ್ಟೆಲ್ಲ ನಿದರ್ಶನಗಳು ಇದ್ದಾಗ್ಯೂ ಕರ್ನಾಟಕದಲ್ಲಿ ಮಾತ್ರ ಅಂಗವಿಕಲರನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತಿದೆ. ಇದನ್ನು ವಿರೋಧಿಸಿ ಅಂಗವಿಕಲರು ಹೋರಾಟ ಮಾಡುತ್ತಿದ್ದೇವೆ. ಕೂಡಲೇ ಅಂಗವಿಕಲರಿಗೆ ಪೆನ್ಷನ್ ಹೆಚ್ಚಳ ಮಾಡಬೇಕು. ಇತರೆ ಅಂಗವಿಕಲರ ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕೆಂದು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಒತ್ತಾಯಿಸುತ್ತಿದೆ.